ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಗುರು ಫಸ್ಟ್ ಟೈಮ್ಗೆ ಗಾಡಿ. ಅಂಕಲ್ ಒಳ್ಳೆ ಬೇಸಿ ನೋಟ್ ಗುರು, ಸಕ್ಕತ್ತಾಗಿದೆ. ಅರೆ ವೀಲಿ ಎದ್ದೇಳ್ತದಲ್ಲ ಗುರು, ಬನ್ನಿ ಓಡಿಸೋಣ. ಸೊ ಡಿಸ್ಪ್ಲೇ ನೋಡಿ ಸ್ನೇಹಿತರೆ, ಎಲ್ಲ ಫುಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಇದೆ. ಗೇರ್ ಪೊಸಿಷನ್ ಇಂಡಿಕೇಟರ್, RPM ಮೀಟರು, ರೇಂಜು, ಸೈಡ್ ಸ್ಟ್ಯಾಂಡು, ಫ್ಯೂಯಲ್ ಮೀಟರು, ಅಪ್ ಟು 12,000 ತೋರಿಸ್ತಾ ಇದೆ. ರಿವ್ಯೂ ಟಾಪ್ ಸ್ಪೀಡ್ ಎಲ್ಲ ತೋರಿಸ್ತಾ ಇದೆ. ಹಾಂ बहुत हिसाब से चलाना, बहुत लाइट वेट है ये, पूरी ठीक है, पता है आपको? अरे चलाता हूँ मैं, टेंशन क्यों ले रहे हो आप? ನಾವಿದ್ದೀವಿ ಇವತ್ತು ನಮ್ಮ ವೈಟ್ ಫೀಲ್ಡ್ ಟ್ರ್ಯಾಂಪಲ್ಲಿ. ಸೊ ಸ್ಪೀಡ್ 400 ಓಡಿಸೋಕೆ ಬಂದಿದ್ದೀವಿ ಸ್ನೇಹಿತರೆ. ನಮ್ಮ ರಾಜು ಬಾಯಿ ಟೆನ್ಷನ್ ತೊಗೊಂಬಿಟ್ಟವ್ರೆ, ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ, ಹುಷಾರಾಗಿ ಓಡಿಸಿ ಅಂತ. ಲೈಟ್ ವೆಯ್ಟ್ ಮಷಿನ್ಸೇ ತಾನೇ ನಾವು ಜಾಸ್ತಿ ಓಡ್ತಿರೋದು ಇಲ್ಲಿವರೆಗೂ. ಬಾರ್ ಆ್ಯಂಡ್ ಮಿರರ್ಸ್, ಬನ್ನಿ ನೋಡೋಣ. ಹೂ ಸಖತ್ತಾಗಿದೆ. ವಾಟ್ಸಪ್ ಸ್ಕ್ವಾಡ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ನಾನು ಇವತ್ತು ಓಡಿಸ್ತಾ ಇದ್ದೀನಿ ಟ್ರ್ಯಾಮ್ ಸ್ಪೀಡ್ 400. ಎಲ್ಲಿ ಹೊಡಿತದಲ್ಲ ಬ್ರೋ, ಸಕ್ಕತ್ತಾಗಿದೆ. ಲೈಟ್ ವೆಯ್ಟು, ನಮ್ಮ ರಾಜು ಬಾಯ್ ಹೇಳ್ದಂಗೆ ಸಕ್ಕತ್ತಾಗಿದೆ ಗಾಡಿ. 40 bhp, 37 Nm ಟಾರ್ಕು. ಇಂಜಿನ್ ಸ್ಟಾರ್ಟ್ ಮಾಡಿದಾಗ ಡಾಮಿನರ್ ಥರ ಅನ್ನಿಸ್ತು, ಬಟ್ ಲೈಟ್ ವೆಯ್ಟ್ ಇದೆ ಅಲ್ಲ. ಅರೆ ವೀಲಿ ಎದ್ದೇಳ್ತದಲ್ಲ ಗುರು, ಟ್ರೈ ಮಾಡೋಣ ವೀಲಿ. ಈ ಲೈಟ್ ವೆಯ್ಟ್ ಗಾಡಿ ಓಡಿಸಿದ್ರೆ ಇದೊಂಥರ ಖುಷಿ. ಲೆಟ್ಸ್ ಸಿ, ನೋಡೋಣ ಎತ್ತಾನ ಒಂಚೂರು. ಅದು TC ಕಟ್ ಮಾಡ್ತೈತೆ ಗುರು, ಕರೆಕ್ಟು. TC ಬಿಡ್ತಾ ಇಲ್ಲ, ಅದು ಕರೆಕ್ಟ್. ಈ ಗಾಡಿಗೆ ಬೇಕು, ಈ ಗಾಡಿಗೆ ಬೇಕೇ ಬೇಕು TC. ಸೊ ಸ್ನೇಹಿತರೆ, ನೀವು ಗಾಡಿ ನೋಡ್ಬೋದು, ಸ್ಪೀಡ್ 400, ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ. ಸೊ 40 bhp, 37 Nm ಟಾರ್ಕ್. ಸೊ ಫ್ರಂಟ್ ನೋಡ್ಬೋದು ನೀವು, LED ಸೆಟಪ್, ಹೆಡ್ಲೈಟ್ ಸಖತ್ತಾಗಿದೆ, ಇಂಡಿಕೇಟರ್ಸು ಸಖತ್ತಾಗಿದೆ. ಸೊ ನೀವು ನೋಡ್ಬೋದು ಮಿಡ್ಲಲ್ಲಿ ಟ್ರ್ಯಾಂಪ್ ಲೋಗೋ ಇದೆ. ಸೊ 17 inch ವೀಲ್ಸ್ ವಿತ್ ಅಪೋಲೋ ಆಲ್ಫಾ ಟೈರ್ಸ್ ಇದೆ, ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, 170 kg ಅಷ್ಟೇ ಗಾಡಿ. ಸೊ ಬಾರ್ ಆ್ಯಂಡ್ ಮಿರರ್ಸು ವೈಡ್, ಒಂದು ಸಖತ್ ಲುಕ್ ಇದೆ ಗಾಡಿ ಮಾತ್ರ, ಸಖತ್ತಾಗಿ. ಈ ಸ್ಟ್ರೀಟ್ ವಿನ್ನ ಇದು ರೆಪ್ಲಿಕೇಟ್ ಮಾಡುತ್ತೆ ಆ್ಯಕ್ಚುಲಿ, ನೀವು ನೋಡ್ಬೋದು. ಫಿಟ್ ಆ್ಯಂಡ್ ಫಿನಿಶ್ ಎಲ್ಲ ಸಖತ್ತಾಗಿದೆ, ಇಂಜಿನೆಲ್ಲ ಗ್ರ್ಯಾಬ್ ಹ್ಯಾಂಡ್ಲಿದೆ, ಒಳ್ಳೆ ಲೋ ಸೀಟ್ ಹೈಟು. ಸೊ ಬಾರ್ ಆ್ಯಂಡ್ ನೋಡ್ಬೋದು, ಸ್ಟಾಕ್ ಬರುತ್ತೆ, ಹಜಾರ್ಡ್ ಲೈಟ್ ಬರುತ್ತೆ, ಸ್ವಿಚ್ ಕಂಟ್ರೋಲ್ಸ್ ನೋಡ್ಬೋದು, TC ಬರುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲ್. ಸೊ ಟೇಲ್ ಎಲ್ಲ LED ಬರುತ್ತೆ, ಎಲ್ಲ ಕಡೆ ಟ್ರ್ಯಾಂಪ್ ಸ್ಪೀಡ್ 400 ಟ್ರ್ಯಾಂಪ್ ಎಲ್ಲ ಕಡೆ ಬರುತ್ತೆ. ಸೊ USD ಫೋಕ್ಸ್ ಇದೆ, ಚೆನ್ನಾಗಿದೆ ಸೆಟಪ್. ಐ ಹೋಪ್ ನಿಮಗೆ ಇಷ್ಟ ಆಯ್ತು ಅನಿಸುತ್ತೆ. ಸೊ ಅಡ್ಜಸ್ಟಬಲ್ ಲಿವರ್ಸ್ ಎಲ್ಲ ಏನಿಲ್ಲ. ಪ್ರೈಸ್ ಕೇಳ್ಬಿಟ್ಟು ಸಾಕಾಗ್ಬಿಟ್ಟೆ, 3,13,000 ಏನೋ ಅಂತ ಅಷ್ಟೇ ಅಂತೆ ಪ್ರೈಸು. 17 inch ವೀಲ್ 2, ಬಟ್ ಸೊ 150. ಯೂಶ್ವಲಿ ಈ ಸೆಗ್ಮೆಂಟ್ಗೆಲ್ಲ 150 ಬರುತ್ತೆ. ಸೊ ಎಕ್ಸಾಸ್ಟ್ ನೋಟ್ ಕೇಳೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಒಳ್ಳೆ ಬೇಸಿ ನೋಟ್ ಗುರು, ಸಕ್ಕತ್ತಾಗಿದೆ. ಸೆಟಪ್, ಟ್ರಿಪ್ಪು ಎಲ್ಲ ಇಲ್ಲೇ ಇದೆ. ಟ್ರ್ಯಾಂಪ್ ಲೋಗೋ ಇಲ್ಲೂ ಇದೆ, E20. ಸೊ 790 mm ಸೀಟ್ ಹೈಟ್ ಬರುತ್ತೆ. ಸೊ ಇದು ಸ್ನೇಹಿತರೆ ನಿಮಗೆ 13 ಲೀಟರ್ಸ್ ಟ್ಯಾಂಕ್ ಬರುತ್ತೆ. ಐ ಥಿಂಕ್ ಮೈಲೇಜು 30+ ಈಸಿಯಾಗಿ ಬರುತ್ತೆ ಅಂತ ಅನಿಸುತ್ತೆ ನನಗೆ. 30 ಬರುತ್ತೆ.
ವೆಯ್ಟ್ಲೆಸ್ ಇದೆ, ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಅನ್ನಿಸ್ತು, ಕ್ಲಚ್ ಈಸಿ ಇದೆ, ಇಮ್ಮಿಡಿಯೇಟ್ ಎತ್ಕೊಳುತ್ತೆ. ಮೈನ್ ವೆಯ್ಟ್ಲೆಸ್ ಅಡ್ವಾಂಟೇಜ್ ಇದ್ರದ್ದು. ಮಿರರ್ಸ್ ಚೆನ್ನಾಗಿದೆ, ಐ ಥಿಂಕ್ ವೈಬ್ರೇಷನ್ ಇರಲ್ಲ ಅನ್ಕೋತೀನಿ. ಬನ್ನಿ ಓಡಿಸೋಣ. ಐ ಥಿಂಕ್ 140-150 ಪ್ಲಸ್ ಹೋಗುತ್ತೆ ಅನಿಸುತ್ತೆ ಗುರು. ಪಿಕಪ್ ಸಕ್ಕತ್ತಾಗಿದೆ ಗುರು, ಪಿಕಪ್ ಮಾತ್ರ ಸಕ್ಕತ್ತಾಗಿದೆ. ಇದೇ ಸ್ಕ್ರಾಂಬ್ಲರ್ ಥರ ಒಳ್ಳೆ ಹೈಟಲ್ಲಿದೆ. ಸಸ್ಪೆನ್ಷನ್ನು ಮಸ್ತಾಗಿದೆ ನೋಡಿ, ಜಂಪು ಮಾಡಿಸ್ಬೋದು. ಸ್ಕ್ರಾಂಬ್ಲರ್ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ, ಇದೇ ಹಿಂಗಿದೆ. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿರೋದು ಒಂಥರ ಒಳ್ಳೇದು ಈ ಗಾಡಿಗೆ. ಈಗಿರೋ ಪವರ್ಗೆ ಆ್ಯಕ್ಚುಲಿ ವೀಲ್ ಈಸಿಯಾಗಿ ಕೊಡ್ಕೊಂಡು ಹೋಗ್ಬಿಡುತ್ತೆ. ಸೊ ಟಿ ಸಿ ಕೊಟ್ಟಿರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಗಾಡಿನ, ಒಳ್ಳೆಯದು. ನೋಡಿ ಏನು ಪಿಕಪ್ ಎತ್ತುತ್ತೆ ಹಂಗೆ. ಡ್ಯುಯಲ್ ಚಾನಲ್ ABS, ಬ್ರೇಕಿಂಗು ಚೆನ್ನಾಗಿದೆ. LED ಹೆಡ್ಲೈಟ್ಸ್ ಎಲ್ಲ ಚೆನ್ನಾಗಿದೆ. ಟ್ರಾಫಿಕ್ಕು ಹಂಗಾಗಿ ಏನಂತ ಟೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಐ ಥಿಂಕ್ ಸ್ಲಿಪ್ಪರ್ ಕ್ಲಚ್ ಇದೆ ಅನಿಸುತ್ತೆ. ನಾಟ್ ಶೋರ್ ಅಬೌಟ್ ಸ್ಲಿಪ್ಪರ್ ಕ್ಲಚ್, ಗೂಗಲ್ ಮಾಡಿ ನೋಡಬೇಕು. ಬಟ್ ಓಡಿಸಿದ್ರೆ ಸ್ಲಿಪ್ಪರ್ ಕ್ಲಚ್ ಇದೆ ಅಂತಲೇ ಅನ್ನಿಸ್ತಾ ಇದೆ. ಟ್ರಿಪ್ ಮೀಟರ್ 19.2 ಅಂತ ತೋರಿಸ್ತಾ ಇದೆ ಆ್ಯಾವ್ರೇಜು ಇವಾಗ ಓಡಿಸ್ತಾ ಇದಕ್ಕೆ. ಸೊ ಈ ಗಾಡಿ ಸರ್ವಿಸ್ ಹಿಸ್ಟ್ರಿ ಬಗ್ಗೆ ಎಲ್ಲ ಕೇಳ್ಪಟ್ಟೆ ನಾನು. 15,000 ಕಿಲೋಮೀಟರ್ಸ್ ಏನೋ ಸರ್ವಿಸ್ ಅಂತ, ಕ್ರೇಜಿ ಅದು ಮಾತ್ರ. ರಿಲಯಬಿಲಿಟಿ ಬಗ್ಗೆ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ನ್ಯೂ ಸೆಗ್ಮೆಂಟ್, ನ್ಯೂ ಇಂಜಿನ್ ಅಲ್ವಾ, ವಿತ್ ಬಜಾಜು ಅದು. ಬಟ್ ರೈಟ್ ನಾವು ನನಗೆ ಸಖತ್ತಾಗಿದೆ ಅಂತಲೇ ಅನ್ನಿಸ್ತು. ಐ ಥಿಂಕ್ ಪ್ರೈಸು ವ್ಯಾಲ್ಯೂ ಫಾರ್ ಮನಿ ಅಂತಲೇ ಅನ್ನಿಸ್ತು. 3,13,000 ಕ್ರೇಜಿ. ಸ್ಕ್ರಾಂಬ್ಲರ್ 3,43,000 ಅನಿಸುತ್ತೆ, 43. ಕೊಡೋಣ, ಎಲ್ಲಿಗೂ ಜಾಗನೇ ಸಿಗಲ್ಲ. ಎಷ್ಟೊಂದು ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಗುರು ಫಸ್ಟ್ ಟೈಮ್ ಈ ಗಾಡಿ. ಅಂಕಲ್ ಪೆಟ್ರೋಲು ನೋಡಿದ್ರಲ್ಲ, ಪೆಟ್ರೋಲ್ ಹಿಂಗಿದೆ ಗಾಡಿಯಲ್ಲಿ. ಸ್ಲಿಪ್ಪರ್ ಕ್ಲಚ್ ಇದೆ ಗುರು. ಸೆಕೆಂಡ್ ಗೇರಲ್ಲಿ 70 ಹೋಗ್ತಾಯಿತ್ತಲ್ಲ ಗುರು. ಸಿಂಗಲ್ ಸಿಲಿಂಡ್ರು, ಲೈಟ್ ವೈಬ್ರೇಷನ್ನು ಕಾಮನ್, ಏನು ಮಾಡೋಕ್ಕಾಗಲ್ಲ. ಸೊ ಸ್ನೇಹಿತರೆ, ಐ ಹೋಪ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಈ ಕಡೆಯಿಂದ ಒಂದ್ಸರಿ ಗಾಡಿ ನೋಡ್ಕೊಂಬಿಡಿ. ಸೊ ಥ್ಯಾಂಕ್ಸ್ ಟು ಟ್ರಾಂಪ್ ವೈಟ್ಫೀಲ್ಡ್ ಗಾಡಿ ಕೊಡಿದ್ದಕ್ಕೆ. ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್.